ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಸುದ್ದಿ 7 ಕನ್ನಡಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಜುಲೈ ತಿಂಗಳ ಪಿಂಚಣಿ ಈ ಬಾರಿ ಯಾವಾಗ ಜಮಾ ಆಗುತ್ತೆ? ಜುಲೈ ತಿಂಗಳ ಪಿಂಚಣಿ ಈ ಬಾರಿ ಹೆಚ್ಚಳವಾಗಲಿದೆಯಾ? ಹೆಚ್ಚಳ ಆದರೆ ಎಷ್ಟು ಹೆಚ್ಚಳವಾಗುತ್ತೆ? ಇದಕ್ಕೆ ಸರ್ಕಾರ ಏನು ಹೇಳುತ್ತೆ? ಎಲ್ಲವನ್ನು ಕೂಡ ನಾನು ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಹಾಗೆ ನಿಮಗೆ ಇನ್ನೂ ಕೂಡ ಪಿಂಚಣಿನ ಜಮಾ ಆಗಿಲ್ಲ ಅಂತಂದ್ರೆ ಯಾವೆಲ್ಲ ಕೆಲಸವನ್ನ ಮಾಡಿದ್ರೆ ಜಮಾ ಆಗುತ್ತೆ, ಹಾಗೆ ಯಾವೆಲ್ಲ ದಾಖಲೆಗಳು ನೀವು ಸಲ್ಲಿಸಬೇಕು ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದ್ರೆ ಪಿಂಚಣಿ ಹೆಚ್ಚಳದ ಬಗ್ಗೆ ಹಾಗೆ ಜುಲೈ ತಿಂಗಳ ಪಿಂಚಣಿ ಯಾವಾಗ ಜಮಾ ಆಗುತ್ತೆ ಎಂಬುದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಮಾತ್ರ ಒಂದು ಸೂಪರ್ ಮ್ಯಾಟರ್ ತಗೊಂಡು ಬಂದಿದ್ದೇನೆ. ಹೌದು, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ 60 ವರ್ಷ ಹಾಗೂ 70 ವರ್ಷ ಇಲ್ಲ ಅಂದರೆ 80 ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಯಂದಿರು ಇದ್ದಾರಾ? ಅವರಿಗೆ ಸರ್ಕಾರದಿಂದ ಬರೋ ಪಿಂಚಣಿ ದುಡ್ಡು ಏನಾದರೂ ಸಿಗ್ತಾ ಇದೆಯಾ? ಹಾಗಾದರೆ ಇವತ್ತಿನ ವಿಡಿಯೋನ ನೀವು ಮಿಸ್ ಮಾಡದೆ ಕೊನೆ ತನಕ ನೋಡಬೇಕು. ಯಾಕಂದರೆ ಇಂಟರ್ನೆಟ್ಟಲ್ಲಿ ವಾಟ್ಸಪ್ನಲ್ಲೂ ಕೂಡ ಎಲ್ಲೂ ನೋಡಿದರೂ ಒಂದೇ ಒಂದು ಸುದ್ದಿ ಓಡಾಡ್ತಾ ಇದೆ. ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 1200 ರೂಪಾಯಿ ಜಮಾ ಆಗ್ತಾ ಇದೆ. ಇನ್ನು ಕೆಲವರು 2000 ಬೀಳುತ್ತೆ, ಇನ್ನು ಕೆಲವರು 2500 ಬೀಳುತ್ತೆ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಈ ಸುದ್ದಿಯಲ್ಲಿ ಇರೋ ಅಸಲಿ ನಿಜಾಂಶ ಏನು? ಹಾಗೆ ಸರ್ಕಾರ ನಿಜವಾಗ್ಲೂ ದುಡ್ಡು ಜಾಸ್ತಿ ಮಾಡಿದೆಯಾ? ಹಳೆ ದುಡ್ಡು ಬರ್ತಾ ಇಲ್ವಾ? ಈ ಎಲ್ಲ ಗೊಂದಲಗಳಿಗೆ ಇವತ್ತು ಪಕ್ಕ ನಾನು ಪ್ರೂಫ್ ಜೊತೆ ಉತ್ತರ ಕೊಡ್ತೇನೆ. ವಿಡಿಯೋಗೂ ಹೋಗೋ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ನಂತರ ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ನಮ್ಮ ವಿಧವಾ ಮಹಿಳೆಯರಿಗೆ ಹಾಗೆ ಅಂಗವಿಕಲಚೇತನರಿಗೆ ಸರ್ಕಾರ ಪ್ರತಿ ತಿಂಗಳು ಒಂದು ನೆರವಿನ ಹಸ್ತ ಅಂತ ಪಿಂಚಣಿ ದುಡ್ಡು ಕೊಡ್ತಾ ಬಂದಿದೆ. ಆದರೆ ನೀವು ಯೋಚನೆ ಮಾಡಿ, ಇವತ್ತಿನ ಕಾಲದಲ್ಲಿ ಇರೋ ಬೆಲೆ ಏರಿಕೆಯಲ್ಲಿ ಆ 800,000 ರೂಪಾಯಲ್ಲಿ ಒಂದು ತಿಂಗಳು ಜೀವನ ತಗೊಳ್ಳೋದು ತೊಂದರೆ ಸುಮ್ಮನೆನಾ? ಜನರೆಲ್ಲ ಸ್ವಾಮಿ ಈ ಪಿಂಚಣಿ ದುಡ್ಡನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಡಿ ಅಂತ ಸಿಕ್ಕಾಪಟ್ಟೆ ದಿನದಿಂದ ಬೇಡಿಕೆ ಇಡ್ತಾನೆ ಬಂದಿದ್ರು. ಇದರ ಬಗ್ಗೆ ಹಿಂದೆ ಸಿದ್ದರಾಮಯ್ಯನವರು ಕೂಡ CM ಆಗಿದ್ದಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆದಿತ್ತು. ಖುದ್ದಾಗಿ ಹಿರಿಯ ನಾಗರಿಕರಿಗೆ ಒಂದು ದೊಡ್ಡ ಮೀಟಿಂಗ್ ಕರೆದು ಸಿದ್ದರಾಮಯ್ಯನವರು ಏನು ಹೇಳಿದ್ರು ಗೊತ್ತಾ? ನಮಗೆ ಗೊತ್ತಿದೆ ರೀ, ಈ ದುಡ್ಡಲ್ಲಿ ಸಂಸಾರ ನಡೆಸೋದು ಕಷ್ಟ, ನಾವು ಖಂಡಿತ ಅತಿ ಶೀಘ್ರದಲ್ಲೇ ಈ ಪಿಂಚಣಿ ಅನ್ನೋದೇನಿದೆ ಇದೆ ದುಡ್ಡನ್ನು ನಾವು ಜಾಸ್ತಿ ಮಾಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿದ್ರು. ಆದರೆ ಬಜೆಟ್ ಗೊಂದಲದಲ್ಲಿ ಬಜೆಟ್ ಹೆಚ್ಚಳ, ಆರ್ಥಿಕ ಇಕ್ಕಟ್ಟು ಅದು ಇದು ಅಂತ ಕಾರಣ ಅದು ಹಾಗೆ ನೆನೆಗುದಿಗೆ ಬಿದ್ದು ಹೋಯ್ತು. ಬಜೆಟ್ ಮಂಡನೆ ಆಯಿತು, ಆಮೇಲೆ CM ಕೂಡ ಬದಲಾದ್ರು. ಅಂದರೆ ಪಿಂಚಣಿ ದುಡ್ಡು ಮಾತ್ರ ಜಾಸ್ತಿ ಆಗಲೇ ಇಲ್ಲ. ಇವಾಗ ಕತೆ ಪೂರ್ತಿ ಚೇಂಜ್ ಆಗಿದೆ. ಏನಪ್ಪ ಅಂತಂದರೆ, ನಮ್ಮ ಹೊಸ CM ಆಗಿ DK ಶಿವಕುಮಾರ್ ಅವರು ಬಂದಮೇಲೆ ಗ್ಯಾರಂಟಿ ಯೋಜನೆಗಳೆಲ್ಲ ಒಂದಾದ ಮೇಲೆ ಒಂದು ದೊಡ್ಡ ಚೇಂಜಸ್ ಆಗ್ತಾ ಇವೆ. ನೀವು ನೋಡಿರ್ಬೋದು, ಶಕ್ತಿ ಯೋಜನೆಯಲ್ಲಂತೂ ಭರ್ಜರಿ ಬದಲಾವಣೆ ತರ್ತಿದ್ದಾರೆ. ಸ್ಟೂಡೆಂಟ್ಗಳಿಗೆಲ್ಲ ಫ್ರೀ ಬಸ್ ಪಾಸ್ ಕೊಡ್ತೀವಿ ಅಂತಿದ್ದಾರೆ. ಇನ್ನು ಪುರುಷರಿಗೂ ಕೂಡ ಫ್ರೀ ಬಸ್ ಪ್ರಯಾಣ ಕೊಡೋ ಬಗ್ಗೆ ಒಳಗಡೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಗೃಹಲಕ್ಷ್ಮಿ ಅನ್ನಭಾಗ್ಯ ಎಲ್ಲ ನಡೀತಾ ಇದೆ. ಇದ್ರ ಮಧ್ಯೆ ಈಗ ಹಿರಿಯ ನಾಗರಿಕರ ಪಿಂಚಣಿ ಕತೆ ಏನಾಯಿತು? DK ಶಿವಕುಮಾರ್ ಅವರು ಇವಾಗ ಈ ಪಿಂಚಣಿ ದುಡ್ಡನ್ನು ಜಾಸ್ತಿ ಮಾಡ್ತಾರಾ ಇಲ್ವಾ ಅನ್ನೋ ದೊಡ್ಡ ಪ್ರಶ್ನೆ ಎಲ್ಲರೂ ತಲೆಯಲ್ಲೂ ಕೂಡ ಇದು ಓಡಾಡ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಹಾಗಾದರೆ 2000ದಿಂದ 2500 ರೂಪಾಯಿ ಜಮಾ ಆಗೋದು ಸುಳ್ಳ? ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇವಾಗ ಮೇನ್ ಮ್ಯಾಟ್ರಿಗೆ ಬರೋಣ. ಯೂಟ್ಯೂಬ್ನಲ್ಲಿ ಕೆಲವರು ನಮ್ಮ ಖಾತೆಗೆ ಇನ್ಮೇಲೆ 2,000 ರೂಪಾಯಿ ಫಿಕ್ಸ್ ಆಯಿತು, ಇನ್ನು ಕೆಲವರು 2,500 ಅಕೌಂಟ್ಗೆ ಬೀಳುತ್ತೆ ಅಂತ ತಮ್ನೇಲ್ ಹಾಕಿ ವಿಡಿಯೋ ಮಾಡ್ತಾ ಇದ್ದಾರೆ. ಆದರೆ ನಾನು ನಿಮಗೆ ಒಂದು ಮಾತು ಹೇಳ್ತೇನೆ ಕೇಳಿ, ಈ ಥರ 2,000 ಅಥವಾ 2,500 ರೂಪಾಯಿ ಪಿಂಚಣಿ ಜಾಸ್ತಿ ಆಗುತ್ತೆ ಅಂತ ನೀವೇನಾದರೂ ನಂಬಿದರೆ ಅದು ಪಕ್ಕಾ ತಪ್ಪು ಕಲ್ಪನೆ. ಯಾಕಂದರೆ ಒಂದು ಸಿಂಪಲ್ ಲೆಕ್ಕ ಹೇಳ್ತೀನಿ ಕೇಳಿ. ಈಗ ಆಲ್ರೆಡಿ ನಡೀತಾ ಇರೋ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,20,00,000ಕ್ಕೂ ಜಾಸ್ತಿ ಮಹಿಳೆಯರಿದ್ದಾರೆ. ಅವರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡೋಕ್ಕೆ ಸರ್ಕಾರಕ್ಕೆ ಬರೋಬ್ಬರಿ 2,400 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಇನ್ನು ನಮ್ಮ ಪಿಂಚಣಿ ಯೋಜನೆ ತಗೊಂಡ್ರೆ ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆಗಿಂತಲೂ ಜಾಸ್ತಿ ಜನ ಫಲಾನುಭವಿಗಳು ಇದ್ದಾರೆ. ಯಾಕೆಂದರೆ ಇದರಲ್ಲಿ ಬರೀ ಹಿರಿಯ ನಾಗರಿಕರಷ್ಟೇ ಅಲ್ಲ, ವಿಧವೆಯರು ಬರ್ತಾರೆ, ಅಂಗವಿಕಲರು ಬರ್ತಾರೆ, ಬೇರೆ ಬೇರೆ ಯೋಜನೆಯವರು ಕೂಡ ಬರ್ತಾರೆ. ಇಷ್ಟೊಂದು ಕೋಟಿ ಜನರಿಗೆ ಏನಾದರೂ ಸರ್ಕಾರ 2,000 ಕೊಡೋಕ್ಕೆ ಹೋದರೆ ಸರ್ಕಾರದ ಬೊಕ್ಕಸ ಖಾಲಿಯಾಗಿ ಸರ್ಕಾರ ತಲೆ ಮೇಲೆ ಕೈ ಹೊತ್ತು ಕೊಡಬೇಕಾಗುತ್ತೆ. ಅದಕ್ಕೆ ಸರ್ಕಾರ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಯಾವತ್ತೂ ಕೂಡ ಜಾಸ್ತಿ ಮಾಡಲ್ಲ. ಹಾಗಾದರೆ ನಿಜವಾಗ್ಲೂ ಎಷ್ಟು ದುಡ್ಡು ಜಾಸ್ತಿ ಆಗುತ್ತೆ ಅಂತ ನೋಡೋದಾದರೆ, ಹಾಗಾದರೆ ದುಡ್ಡು ಜಾಸ್ತಿ ಆಗಲ್ವಾ ಅಂತ ಬೇಜಾರಾಗಬೇಡಿ, ದುಡ್ಡು ಖಂಡಿತ ಜಾಸ್ತಿ ಆಗುತ್ತೆ. ಸದ್ಯಕ್ಕೆ ನಿಮಗೆ ಏನು ಪ್ರತಿ ತಿಂಗಳು 800 ರೂಪಾಯಿ ಬರ್ತಾ ಇದೆಯಲ್ಲ, ಅದು 1200 ರೂಪಾಯಿ ಅಥವಾ ಜಾಸ್ತಿ ಅಂದರೆ 1400 ರೂಪಾಯಿವರೆಗೆ ಹೆಚ್ಚು ಮಾಡೋಕ್ಕೆ ಸರ್ಕಾರದ ಒಳಗಡೆ ಪ್ಲಾನ್ ನಡೀತಾ ಇದೆ. ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪಲ್ಲ ಬಾಸ್, ಆದರೆ 2,000 ರೂಪಾಯಿ ಬರುತ್ತೆ ಅನ್ನೋದು ಸುಳ್ಳು.
ನಿಮಗೆ ಗೊತ್ತಿರಲಿ, ಡಿ ಕೆ ಶಿವಕುಮಾರ್ ಅವರು ಇನ್ನು ಎಲ್ಲೋ ಅಫಿಷಿಯಲ್ ಆಗಿ ಪ್ರೆಸ್ ಮೀಟ್ ಮಾಡಿ ನಾವು ಪಿಂಚಣಿ ದುಡ್ಡನ್ನು ಇಷ್ಟೇ ಜಾಸ್ತಿ ಮಾಡ್ತೀವಿ ಅಂತ ಎಲ್ಲೂ ಕೂಡ ಅನೌನ್ಸನ್ನು ಮಾಡಿಲ್ಲ. ಅವರು ಯಾವುದೇ ವೆಬ್ಸೈಟ್ನಲ್ಲೂ ಕೂಡ ಇನ್ನೂ ಆರ್ಡರ್ ಕೂಡ ಬಂದಿಲ್ಲ. ಆದರೆ ಒಳಗಿನ ಇಲಾಖೆ ಮೂಲಗಳ ಪ್ರಕಾರ ಏನು ಗೊತ್ತಾಗ್ತದೆ ಅಂದರೆ, ಈಗ ಆಲ್ರೆಡಿ ರೈತರ ಸಾಲ ಮನ್ನಾ, ಬೆಳೆ ಹಾನಿ ವಿಮೆ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇದೆ. ಹಾಗಾಗಿ ಇದರ ಜೊತೆಗಿನ ಪಿಂಚಣಿ ದುಡ್ಡು ಕೂಡ ಹೆಚ್ಚು ಮಾಡೋ ಪ್ರಸ್ತಾವನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಗಮನಕ್ಕೆ ಹೋಗಿದೆ. ಇದ್ರ ಬಗ್ಗೆ ಒಬ್ಬರೇ ಡಿಸಿಷನ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಮುಂದಿನ ಸಚಿವ ಸಂಪುಟ ಮೀಟಿಂಗ್ನಲ್ಲೂ ಕೂಡ ಎಲ್ಲ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ಫೈನಲ್ ನಿರ್ಧಾರ ತೆಗೆದುಕೊಳ್ತಾರೆ. ಮೋಸ್ಟ್ಲಿ ಜುಲೈ ಎಂಡ್ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಇದರ ಬಗ್ಗೆ ಪಕ್ಕಾ ಕ್ಲಾರಿಟಿ ಸಿಗುತ್ತೆ. ಅಲ್ಲಿ ತನಕ ಯಾವುದೇ ಊಹಾಪೋಹಗಳನ್ನು ನಂಬಕ್ಕೆ ಹೋಗ್ಬಿಡಿ. ಇನ್ನು ನಿಮಗೆ ಜೂನ್ ಅಥವಾ ಜುಲೈ ತಿಂಗಳ ಪಿಂಚಣಿಯನ್ನು ಬಂದಿಲ್ಲ ಅಂದರೆ ಅದಕ್ಕೆ ಏನು ಕಾರಣ, ಏನೆಲ್ಲ ಮಾಡಿದರೆ ಹಣ ಬರುತ್ತೆ ಬನ್ನಿ. ಇನ್ನು ಸದ್ಯದ ಅಪ್ಡೇಟ್ ಏನಪ್ಪ ಅಂತಂದರೆ, ಸರ್ಕಾರ ಇವಾಗ ಜೂನ್ ಮತ್ತು ಜುಲೈ ತಿಂಗಳ ಪಿಂಚಣಿ ದುಡ್ಡನ್ನು ಫಲಾನುಭವಿಗಳ ಅಕೌಂಟ್ಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಜಮಾ ಮಾಡ್ತಾ ಇದ್ದಾರೆ. ಹಳೆ ರೇಟ್ ಏನಿದೆ ಅಷ್ಟೇ ದುಡ್ಡು ಇವಾಗ ಅಕೌಂಟ್ಗೆ ಬರ್ತಾ ಇದೆ. ನೀವೆಲ್ಲ ಒಂದ್ಸಲ ಬ್ಯಾಂಕ್ಗೆ ಹೋಗಿ ಒಂದ್ಸಾರಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಏನಾದರೂ ಕಳೆದ 4 ಅಥವಾ 5 ತಿಂಗಳಿಂದ ಪಿಂಚಣಿ ದುಡ್ಡು ಬಂದಿಲ್ಲ ಅಂದರೆ ಟೆನ್ಷನ್ ತೊಗೊಳ್ಬೇಡಿ. ಯಾಕಂದರೆ ಅದಕ್ಕೆ ನಿಮ್ಮ KYC ಪ್ರಾಬ್ಲಮ್ ಇರ್ಬೋದು, ಇಲ್ಲ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗದೇ ಇರ್ಬೋದು. ನಿಮಗೆ ಏನು ತೊಂದರೆ ಆಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ, ನಾನು ಅದಕ್ಕೆ ಸೂಕ್ತ ಪರಿಹಾರ ಏನು ಅಂತ ರಿಪ್ಲೈ ಕೊಡ್ತೇನೆ. ಈ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೆ ನಿಮ್ಮ ಕಡೆಯವರಿಗೆ ಶೇರ್ ಮಾಡಿ. ಅವರಿಗೂ ಕೂಡ ನಿಜ ತಿಳಿಸಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.